ಕೊಡಗು, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಹಾಗೂ ಕಾಸರಗೋಡು ಜಿಲ್ಲೆಗಳ ಎಲ್ಲ ಒಕ್ಕಲಿಗ ಯುವ ಮಿತ್ರರಿಗೆ ಮತ್ತು ಮಹಿಳೆಯರಿಗೆ ಇದೊಂದು ಭಾಳ ಅದ್ಧೂರಿಯಾದಂಥ ಕಾರ್ಯಕ್ರಮ. ಕ್ರೀಡಾ ಪಂದ್ಯಾಟವನ್ನು ನಾವು ಆಯೋಜನೆ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಯಲ್ಲಿ ತೊಡಗಿಕೊಂಡಿದ್ದೇವೆ. ಇದೇ ಏಪ್ರಿಲ್ 19ರಂದು ಇದೇ ಸಹ್ಯಾದ್ರಿ ಕ್ರೀಡಾಂಗಣದಲ್ಲಿ ಒಂದು ಭಾಳ ಅದ್ಧೂರಿಯಾದಂತಹ ಕ್ರಿಕೆಟ್ ಪಂದ್ಯಾಟ ಮತ್ತು ಥ್ರೋಬಾಲ್ ಪಂದ್ಯಾಟವನ್ನು ಆಯೋಜನೆ ಮಾಡಿದ್ದೇವೆ. ಇವತ್ತು ನಮ್ಮ ಜೊತೆ ಈ ಪಂದ್ಯಾಟದ ಸಂಚಾಲಕರಾಗಿರ್ತಕ್ಕಂತಹ ಸುನಿಲ್ ರವರಿದ್ದಾರೆ, ನಮ್ಮ ಯುವ ಘಟಕದ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಕಿರಣ್ ಹೊಸೋಳಿಕೆ ಅವರಿದ್ದಾರೆ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ನಡತೋಟರವರಿದ್ದಾರೆ, ಹಾಗೆ ನಮ್ಮ ಈ ಒಂದು ಅಡ್ಯಾರ್ ಕ್ಯಾಂಪಸ್ಸಿನ ಕ್ಯಾಂಪಸ್ ಇನ್ಚಾರ್ಜ್ ಸೂಪರ್ವೈಸರ್ ಇನ್ಚಾರ್ಜರ್ ಆಗಿರ್ತಕ್ಕಂತಹ ನಮ್ಮ ವಸಂತ್ ಗೌಡ್ರಿದ್ದಾರೆ. ಹಾಗೂ ಎಲ್ಲರೂ ಕೂಡ ಈ ಒಂದು ವಿಡಿಯೋದ ಮುಖಾಂತರ ನಾನು ತಿಳಿಸಲಿಕ್ಕೆ ಬಯಸೋದೇನು ಅಂತೇಳಿದರೆ, 19ನೇ ತಾರೀಕಿನ ಕಾರ್ಯಕ್ರಮ ಅದು ನಿಮ್ಮ ಕಾರ್ಯಕ್ರಮ, ನಿಮ್ಮ ಒಂದು ಭಾಗವಹಿಸುವಿಕೆ ಹಾಗೂ ಎಲ್ಲ ಯುವ ಮಿತ್ರರುಗಳು, ಒಕ್ಕಲಿಗ ಯುವ ಮಿತ್ರರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಒಂದು ಬಂದು ಅದರಲ್ಲಿ ನೋಡಿ ಚಂದಗಾಣಿಸಿಕೊಡ್ಬೇಕು, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳುವಂಥದ್ದು ನನ್ನ ಒಂದು ಒಕ್ಕಲಿಗ ಯುವ ಘಟಕ ಮಂಗಳೂರು ಇದರ ಪರವಾಗಿ ತಮಗೆ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಅಥವಾ ಪರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮಹಾನ್ ನಾಯಕರುಗಳು ಕೂಡ ಈ ಒಂದು ಕ್ರಿಕೆಟ್ ಪಂದ್ಯಾಟ ಮತ್ತು ಥ್ರೋಬಾಲ್ ಪಂದ್ಯಾಟದ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಾಗೆ 19ನೇ ತಾರೀಕಿಗೆ ಬೆಳಿಗ್ಗೆ 10 ಗಂಟೆಗೆ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ನ ಅಕ್ಷಯ್ ಕುರುಂಜಿ ಅವರ ಒಂದು ಉದ್ಘಾಟನೆಯ ಮುಖಾಂತರ ಹಲವಾರು ಗಣ್ಯರುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಹೇಳುವಂಥದ್ದನ್ನು ಕೇಳಿಕೊಳ್ಳುತ್ತಾ, ಅದರಲ್ಲಿ ಪ್ರಮುಖವಾಗಿ ಇರತಕ್ಕಂಥದ್ದು ಸಭಾ ಕಾರ್ಯಕ್ರಮದಲ್ಲಿ ಕೂಡ ತಾವೆಲ್ಲರೂ ಬಂದು ಈ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಯಶಸ್ವಿಗೊಳಿಸಲಿಕ್ಕೆ ತಾವುಗಳು ಪ್ರಯತ್ನವನ್ನು ಮಾಡಬೇಕು ಹಾಗೂ ತಾವು ಸಮಯವನ್ನು ಮೀಸಲಿರಿಸಬೇಕು ಅಂತ ಹೇಳುವಂಥದ್ದು. 19ನೇ ತಾರೀಕು ಇಡೀ ಜಿಲ್ಲೆಯ ಒಕ್ಕಲಿಗರು ಈ ಒಂದು ಕ್ರೀಡಾಂಗಣದಲ್ಲಿ ಬಂದು ಈ ಒಂದು ಕ್ರೀಡಾ ರಸದೌತಣವನ್ನು ಅಲ್ಲಿ ಭಾಗವಹಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ.